ನಮಸ್ಕಾರ ಸ್ನೇಹಿತರೆ. ಮೊದಲು ನಮ್ಮ ದೇಶಕ್ಕೆ ಶಾಪಿಂಗ್ ಕಾಂಪ್ಲೆಕ್ಸ್ ಆಗಿರ್ಬೋದು, ಈ ಮಾಲ್ಗಳು ಬಂದಾಗ ಶ್ರೀಮಂತರು ಮಾತ್ರ ಅದರ ಒಳಗೋಗಿ ಅವ್ರಿಗೆ ಬೇಕಾದನ್ನು ಪರ್ಚೇಸ್ ಮಾಡಿಕೊಂಡು ಬರ್ತಿದ್ರು. ಈಗ ಪ್ರಸ್ತುತ ಪ್ರತಿಯೊಬ್ಬರು ಕೂಡ ಶಾಪಿಂಗ್ ಕಾಂಪ್ಲೆಕ್ಸ್ ಆಗಿರ್ಬೋದು, ಮಾಲ್ಗಳಾಗಿರ್ಬೋದು ಭೇಟಿಯನ್ನು ಕೊಡ್ತಾರೆ. ಮೊದಲು ನಾವು ಮಾಲ್ಗಳಿಗೆ ಹೋದಾಗ ಅಲ್ಲಿ ನಮಗೆ ಫ್ರೆಶ್ ಆದಂಥ ಐಟಮ್ಗಳು ನಮ್ಮ ಕಣ್ಣಿಗೆ ಬೀಳ್ತಿದ್ವು. ಉದಾಹರಣೆಗೆ ಒಂದು ಟೊಮೆಟೊವನ್ನು ನೋಡ್ಕೊಳ್ತೀವಿ ಅಂದರೆ ತುಂಬ ಫ್ರೆಶ್ ಆಗಿರುವಂಥ ಟೊಮೆಟೊಗಳು ಸಿಗ್ತಿತ್ತು. ಈರುಳ್ಳಿ ನೋಡ್ತೀವಿ ಅಂದರೆ ತುಂಬ ಫ್ರೆಶ್ ಆದಂಥ ಈರುಳ್ಳಿಗಳು ಸಿಗ್ತಿತ್ತು. ಅದೇ ರೀತಿ ಬಟ್ಟೆಗಳ ಸೆಂಟ್ರಿಗೆ ಹೋದರೆ ಒಂದಕ್ಕಿಂತ ಉತ್ತಮವಾದಂಥ ಬಟ್ಟೆಗಳನ್ನು ಅಲ್ಲಿ ಇಡ್ತಿತ್ತು. ಎಲ್ಲ ಉತ್ತಮವಾಗಿ ಇದ್ದರೂ ಕೂಡ ಅವರೊಂದು ಸೇಲ್ಸ್ನ ಒಂದು ಟಾರ್ಗೆಟನ್ನು ಇಟ್ಕೊಂಡಿರ್ತಾರೆ. ಇಷ್ಟು ಟಾರ್ಗೆಟ್ ನಾವು ರೀಚ್ ಮಾಡಲೇಬೇಕು ಅಂತ. ಆ ಎಲ್ಲ ಉತ್ತಮವಾದ ಇದ್ದರೂ ಕೂಡ ಆ ಟಾರ್ಗೆಟನ್ನು ರೀಚ್ ಮಾಡೋಕ್ಕೆ ಅವ್ರಿಗೆ ಆಗ್ತಿರಲಿಲ್ಲ. ಸೇಲ್ಸ್ಗಳು ತುಂಬ ಕಡಿಮೆ ಆಗ್ತಿತ್ತು. ಸೇಲ್ಸ್ಗಳು ತುಂಬ ಕಡಿಮೆ ಆಗ್ತಿತ್ತು ಅಂತ ಅವ್ರಿಗೆ ಅಂದ್ಕೊಂಡಾಗ ಅವ್ರುಗಳು ಕೂತ್ಕೊಂಡು ಒಂದು ಯೋಚನೆ ಮಾಡ್ತಾರೆ, ಯಾಕೆ ಎಲ್ಲ ಇಟ್ಟರೂ ಕೂಡ ಯಾಕೆ ಸೇಲ್ಸು ತುಂಬ ಕಡಿಮೆ ಆಗ್ತಿದೆ, ನಮ್ಮ ಟಾರ್ಗೆಟನ್ನು ನಾವು ಯಾಕೆ ರೀಚ್ ಮಾಡ್ಕೊಂಡು ಆಗ್ತಿಲ್ಲ ಅನ್ನೋ ರೀತಿಯಲ್ಲಿ ಅವರು ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿದ ನಂತರ ಒಂದು ಸರ್ವೆಯನ್ನು ಮಾಡ್ತಾರೆ. ಅಂದರೆ ಭಾರತದ ಜನರ ಮೆಂಟಾಲಿಟಿಯ ಯಾವ ರೀತಿ ಇರುತ್ತೆ ಅನ್ನೋ ಒಂದು ಸರ್ವೆಯನ್ನು ಮಾಡ್ತಾರೆ. ಆ ಸರ್ವೆಗಳಲ್ಲಿ ಅವರಿಗೆ ಗೊತ್ತಾಗುತ್ತೆ ಭಾರತೀಯರಿಗೆ ಹುಡುಕಾಟದಲ್ಲಿ ಹೆಚ್ಚಿನ ಆಸಕ್ತಿ ಇದೆ ಅಂತ. ಹುಡುಕೋದು, ಇದು ಚೆನ್ನಾಗಿದೆ, ಅದು ಚೆನ್ನಾಗಿರುತ್ತೆ, ಅದು ಚೆನ್ನಾಗಿದೆ, ಇದು ಚೆನ್ನಾಗಿದ್ದು ಹುಡುಕೋದ್ರಲ್ಲಿ ಹೆಚ್ಚು ಆಸಕ್ತಿ ಇದೆ ಅನ್ನೋದು ಅವರಿಗೆ ಅರಿವು ಬರುತ್ತೆ. ಅದರ ನಂತರ ದಿನಗಳಲ್ಲಿ ಒಂದು ಟೊಮೆಟೊ ಇಟ್ಟಿದ್ದಾರೆ ಅಂತಂದರೆ ಆ ಟೊಮೆಟೊದಲ್ಲಿ ಉತ್ತಮ ಟೊಮೆಟೊ ಇರುತ್ತೆ, ಒಂದು ಕೆಲವೊಂದು ಆಳದ ಟೊಮೆಟೊ ಕೂಡ ಇರುತ್ತೆ. ಈರುಳ್ಳಿಗಳಲ್ಲಿ ಉತ್ತಮ ಈರುಳ್ಳಿ ಕೂಡ ಇರುತ್ತೆ, ಆಳದ ಈರುಳ್ಳಿ ಕೂಡ ಇರುತ್ತೆ. ಅದೇ ಬಟ್ಟೆಗಳಲ್ಲಿ ಉತ್ತಮ ಬಟ್ಟೆಗಳು ಕೂಡ ಇರುತ್ತೆ, ಸ್ವಲ್ಪ ಚೆನ್ನಾಗಿಲ್ದಿರೋ ಬಟ್ಟೆಗಳು ಕೂಡ ಇಟ್ಟಿರ್ತಾರೆ. ಆಗ ಜನರ ಮೈಂಡ್ ಸೆಟ್ ಏನಾಗುತ್ತೆ ಅಂದರೆ ಈ ಟೊಮೆಟೊ ತೆಗೆಯೋ, ಇದು ಚೆನ್ನಾಗಿಲ್ಲ, ಅದು ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಈ ರೀತಿ ಆ ಹುಡುಕಾಟದಲ್ಲಿ ಅವರು 1 kg ತಗೊಳ್ಬೇಕಂತ ಮೈಂಡ್ ಸೆಟ್ ಮಾಡ್ಕೊಂಡಿದ್ರೆ ಆ ಹುಡುಕುವ ಸಮಯದಲ್ಲಿ ಮತ್ತೆ ಯೋಚನೆ ಮಾಡಿ 1.5 kg ತಗೊಳ್ಳುವಂಥದ್ದು, ಇಲ್ಲ 2 kg ತಗೊಳ್ಳುವಂಥದ್ದು, ಈ ರೀತಿಗಳಾಗಿ ಸೇಲ್ಸ್ಗಳು ಡೆವಲಪ್ ಆಗ್ತಾ ಹೋಗ್ತವೆ. ಅದೇ ರೀತಿ ಬಟ್ಟೆಗಳಲ್ಲಿ ಚೆನ್ನಾಗಿಲ್ಲ ಅಂತ ಡಿಸೈಡ್ ಮಾಡೋಕ್ಕೋಸ್ಕರನೇ ಸ್ವಲ್ಪ ಚೆನ್ನಾಗಿಲ್ದಿರೋದಿಟ್ಟಿರ್ತಾರೆ, ಸ್ವಲ್ಪ ಚೆನ್ನಾಗಿರೋದಿಟ್ಟಿರ್ತಾರೆ. ಎಲ್ಲವೂ ಚೆನ್ನಾಗಿರೋದಿಟ್ಟರೆ ಅಲ್ಲಿ ಹುಡುಕಾಟದಲ್ಲಿ ಅತಿ ಹೆಚ್ಚು ಸಮಯವನ್ನು ತಗೊಳ್ತಾರೆ. ಗಜಿಬಿಜಿ ಆಗುತ್ತೆ, ಎಲ್ಲೆಲ್ಲ ಬಿಸಾಕಬೇಕಾಗಿದೆ, ಇಂಥದ್ದೆಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ಅದರಲ್ಲೂ ಕೂಡ ಸ್ವಲ್ಪ ಚೆನ್ನಾಗಿಲ್ದಿರೋದು ಇಟ್ಟಿರ್ತಾರೆ. ಚೆನ್ನಾಗಿಲ್ದೇ ಇರೋದಿದ್ದಾಗ ಇದು ಚೆನ್ನಾಗಿಲ್ಲ, ಇದು ಚೆನ್ನಾಗಿದೆ, ಆ ಡಿಸಿಷನ್ ತಗೊಳ್ಳೋಕ್ಕೂ ಕೂಡ ಸ್ವಲ್ಪ ಬೇಗ ಆಗುತ್ತೆ ಅನ್ನೋ ರೀತಿಯಲ್ಲಿ ಇಂಥ ಒಂದು ಕಾನ್ಸೆಪ್ಟನ್ನು ಮಾಲ್ ಒಳಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಅವರು ಅಳವಡಿಸ್ಕೊಂಡ ನಂತರ ಸೇಲ್ಸ್ಗಳು ಅತಿ ಹೆಚ್ಚಾಗಿ ಪ್ರಾರಂಭವಾಯಿತು. ನೋಡಿ, ಒಂದು ಬಿಸ್ನೆಸ್ ವ್ಯಾಪಾರ ಅನ್ನೋದು ಭಾರತೀಯರ ಮೈಂಡ್ಸೆಟ್ ಮೇಲೆ ಆಗಿರ್ಬೋದು, ಪ್ರತಿಯೊಬ್ಬ ಜನರ ಮೇಲೆ ಸರ್ವೆ ಮಾಡಿ ಯಾವ ರೀತಿಯಾದಂಥ ಚೇಂಜಸ್ಗಳನ್ನು ತರ್ತಾರೆ ಅನ್ನೋದನ್ನು ಇದನ್ನು ನೋಡಿ ನಾವು ತಿಳ್ಕೊಳ್ಬೋದು ಸ್ನೇಹಿತರೆ. ಅದೇ ರೀತಿ ನಾವು ಅದೇ ಮಾಲ್ಗೆ ಹೋದಾಗ ಥಿಯೇಟ್ರಲ್ಲಿ ಕೂತ್ಕೊಂಡಾಗ ಆ ಪಾಪ್ಕಾರ್ನ್ ರೇಟು ಹೊರಡೆ ಬಂದು ಒಂದು 25 ರೂಪಾಯಿ 30 ರೂಪಾಯಿ ಆದರೆ ಅದೇ ಮಾಲ್ ಒಳಗೆ ಅದನ್ನು 350 ರೂಪಾಯಿ 250 ರೂಪಾಯಿಗೆ ಅವರು ಸೇಲ್ಸ್ ಮಾಡ್ತಿರ್ತಾರೆ. ಅದೇ ಅವ್ರಿಗೆ ಕಮ್ಮಿ ಬೆಲೆಗೆ ಅದನ್ನು ಸೇಲ್ಸ್ ಮಾಡ್ಬೋದು. ಕಮ್ಮಿ ಬೆಲೆಗೆ ಸೇಲ್ಸ್ ಮಾಡಿದ್ರೆ ಅತಿ ಹೆಚ್ಚು ಜನರು ಅದನ್ನು ತಗೊಳ್ಬೋದು. ಆದರೂ ಕೂಡ ಅವರು ಕಮ್ಮಿ ಬೆಲೆಗೆ ಸೇಲ್ಸ್ ಮಾಡಿದ್ರೆ ಯಾಕೆ ಅಷ್ಟು ಬೆಲೆಯಲ್ಲಿ ಇಟ್ಟಿರ್ತಾರೆ ಅಂದರೆ, ಒಂದು ವೇಳೆ ಕಮ್ಮಿ ಬೆಲೆ ಏನಾದರೂ ಇಟ್ಟರೆ ಪ್ರತಿಯೊಬ್ಬರು ಕೂಡ ಪಾಪ್ಕಾರ್ನ್ ತಗೊಳಕ್ಕೆ ಬರ್ತಾರೆ. ಪ್ರತಿಯೊಬ್ಬರು ಪಾಪ್ಕಾರ್ನ್ ತೊಗೊಂಡು ಬಂದಾಗ ಲೈನ್ಸ್ ನಿಲ್ಬೇಕಾಗುತ್ತೆ. ಲೈನ್ ನಿಂತಾಗ ಕೆಲಸಕ್ಕೆ ಹೆಚ್ಚಿನ ಜನಗಳನ್ನು ಹಿಡಬೇಕಾಗತ್ತೆ. ಅದಕ್ಕೋಸ್ಕರ ತುಂಬ ಲೇಟ್ ಆಗಬಾರ್ದು, ಜಾಸ್ತಿ ಜನನು ಪಾಪ್ಕಾರ್ನ್ನ ಸೇವನೆ ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ಅದರ ಬೆಲೆಯನ್ನು ತುಂಬ ಜಾಸ್ತಿಯಾಗಿ ಇಟ್ಟಿರ್ತಾರೆ. ತುಂಬ ಜಾಸ್ತಿ ಇರೋದ್ರಿಂದ ಕೆಲವೇ ಒಬ್ಬರು ಪಾಪ್ಕಾರ್ನ್ನ ತಗೊಳ್ತಾರೆ, ಕೆಲವೊಬ್ಬರು ಪಾಪ್ಕಾರ್ನನ್ನು ತಗೊಂಡ್ರೂ ಕೂಡ ಅವರ ಸೇಲ್ಸ್ ಏನು ಟಾರ್ಗೆಟ್ ಇರುತ್ತೆ ಆ ಟಾರ್ಗೆಟನ್ನು ಅವರು ರೀಚ್ ಮಾಡಿರ್ತಾರೆ. ಇಂಥ ಅನೇಕ ರೀತಿಯಂಥ ಸೂಕ್ಷ್ಮವಾದ ವಿಚಾರಗಳನ್ನು ಆ ಬಿಸ್ನೆಸ್ನಲ್ಲಿ, ಆ ಟೆಕ್ನಿಕಲ್ಲಿ ಅವರು ಅಳವಡಿಸ್ಕೊಂಡಿರ್ತಾರೆ ಸ್ನೇಹಿತರೆ. ಇಂಥ ಅನೇಕ ಉತ್ತಮವಾದ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮ್ಗೆ ತಿಳಿಸ್ತಾ ಬರ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದ ಚಾನಲ್ಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.